ಏಳುಮಲೆ ಸಿನಿಮಾದ ಕಥೆ ಏನಾದ್ರೂ ಕೇಳಿದ್ರಾ ನೀವು? ಇಲ್ಲ, ನಾನು ಅವ್ರಿಗೆ ಆಕ್ಚುಲಿ ಅದೇ ಹೇಳ್ದಲ್ಲ, ಈ ಸಿನಿಮಾನ ನಾನು ಒಂದು ಅವ್ರ ಹೆಂಡತಿಯಾಗಿ ಎಂಜಾಯ್ ಮಾಡಕ್ ಇಷ್ಟಪಡ್ತೀನಿ, ನಾಟ್ ಆಸ್ ಅನ್ ಆಕ್ಟರ್. ಆಸ್ ತರುಣ್ ಸುಧೀರ್ಸ್ ವೈಫ್ ನಾನು ಕೂತು ಸಿನಿಮಾ ನೋಡಿ. ಎಲ್ಲ ಒಂದ್ ಕಡೆ ಪ್ಯಾನ್ ಇಂಡಿಯಾ ಕಡೆ ಇಂಡಸ್ಟ್ರಿ ಹೋಗ್ತಾ ಇದೆ, ಅಥವಾ ಪೀರಿಯಡಿಕ್ಸ್ ಕಂಟೆಂಟ್ ಗಳ ಬಗ್ಗೆ ಮಾತಾಡ್ತಾರೆ ಇಂಡಸ್ಟ್ರಿ. ಅದ್ರ ಮಧ್ಯದಲ್ಲಿ ಈ ತರದೊಂದು ಲವ್ ಸ್ಟೋರಿ ಇಟ್ಕೊಂಡು ಒಂದು ಕ್ಯೂಟ್ ಆದ ಒಂದು ಲವ್ ಸ್ಟೋರಿ, ಆ ಪೇರ್ ನೋಡಕ್ಕೆ ತುಂಬಾ ಮುದ್ದಾಗಿ ಕಾಣಿಸ್ತಾರೆ. ಸೊ ನೀವು ಫಾರ್ ದ ಫಸ್ಟ್ ಟೈಮ್ ಥಾಟ್ ಅಂದ್ರೆ ಪೋಸ್ಟರ್ ನೋಡಿದಾಗ, ಟೀಸರ್ ನೋಡಿದಾಗ ಹೇಗೆ ಅನಿಸ್ತದೆ? ಐ ಲವ್ಡ್ ಇಟ್. ನಾನು ಅದೇ ಫಸ್ಟ್ ಹೇಳಿದ್ದೆ, ಅದು ಅವ್ರ ಪೇರ್ ಒಂದೇ ಒಂದು, ಅವ್ರು ನೋಡಿದ ತಕ್ಷಣ ಒಂದು ಇನ್ನಸೆನ್ಸ್ ಕಾಣಿಸ್ತಿದೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪೇರ್. ಪ್ರಿಯಾಂಕಾ ಆಗಿರ್ಬೋದು, ರಾನಾ, ಬೋತ್ ಆಫ್ ದೆಮ್ ಲುಕ್ ವೆರಿ ನೈಸ್. ಸೊ ನಾನು ಫಸ್ಟ್ ಥಿಂಗ್ ಹೇಳಿದೆ ಅಷ್ಟು, ಅವ್ರ ಪೇರಿಂಗ್ ಅಂತೂ ಒನ್ ಆಫ್ ದ ಬೆಸ್ಟ್ ಪೇರ್ಸ್ ಮಾಡಿದೀರಾ ಇಂಡಸ್ಟ್ರಿಗೆ ನೀವು ಅಂತ. ಆ್ಯಂಡ್ ಆಲ್ಸೋ ಸಿನಿಮಾ ಯಾರು ರಾನಾ ಬಗ್ಗೆ, ಆಕ್ಟಿಂಗ್ ಬಗ್ಗೆ, ಅವ್ರ ಬಗ್ಗೆ ಮಾತಾಡೋಕ್ಕೆ ಇಲ್ಲ, ಯಾಕಂದ್ರೆ ಅವ್ರು ಆಲ್ರೆಡಿ ಪ್ರೂವ್ಡ್ ಇನ್ ಹಿಸ್ ಪ್ರೀವಿಯಸ್ ಫಿಲ್ಮ್. ಬಟ್ ಈ ಸಿನಿಮಾದಲ್ಲಿ ಐ ಥಿಂಕ್ ಅವ್ರು ಅಲ್ಲಿ ಒಂದ್ ಸ್ವಲ್ಪ ಫುಲ್ ಕಲರ್ಫುಲ್ ಆಗಿದ್ರು, ಇದ್ರಲ್ಲಿ ಸ್ವಲ್ಪ ಸಟ್ಲ್ ಆಗಿ ಕಾಣಿಸ್ಕೋತಾರೆ ಅಷ್ಟೇ. ಕರೆಕ್ಟ್. ಇನ್ನು ಸಿನಿಮಾ ಕಡೆ ಬರೋದಾದ್ರೆ, ನಿಮ್ಮ ಸಿನಿಮಾ ಅಂದ್ರೆ ತರುಣ್ ಅವರ ಬತ್ತಳಿಕೆಯಲ್ಲಿ ಯಾವ್ದಾದ್ರು ಒಂದು ಸಿನಿಮಾ ಮೂಲಕ ಮತ್ತೆ ಏನಾದ್ರು ಬರ್ತಾರ, ನರಸಮ್ಮನ್ ಪಾತ್ರ ತರ ಇನ್ನೊಂದೇನಾದ್ರು ಸ್ಟಾರ್ಟ್ ಆಗ್ಬಹುದಾ, ಹೇಗೆ? ಅದು ಅವ್ರು ಹೇಳಿದ್ದಾರೆ, ತುಂಬಾ ಇಂಟರ್ವ್ಯೂಸ್ ಅಲ್ಲಿ ಹೇಳಿದ್ದಾರೆ ಆಲ್ರೆಡಿ. ಇಲ್ಲ, ನನ್ನ ಹೆಂಡತಿ ಅಂತ ನಾನು ಬರೆಯಲ್ಲ, ನನ್ನ ಪಾತ್ರಕ್ಕೆ ಏನಾದ್ರು ಸೂಟ್ ಆದ್ರೆ ಖಂಡಿತ ಅವಳನ್ನ ಕಾಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೆಯಾ ತರದ್ ಏನಾದ್ರು? ಇನ್ನ ಏನಿಲ್ಲ, ಇವಾಗ ಸದ್ಯಕ್ಕೆ ಏಳುಮಲೆ ಬಿಟ್ರೆ ಬೇರೆ ಯಾವ್ದು ತಲೆಯಲ್ಲಿಲ್ಲ ಅವ್ರದ್ದು, ಇದೆ ಒಂದೇ. ಇವತ್ತು ಗಣಪತಿ ಹಬ್ಬದ ಸಂಭ್ರಮ. ಸೊ ಗಣಪತಿ ಅಂದ ತಕ್ಷಣ ಬಾಲ್ಯ ನೆನಪಾಗುತ್ತೆ. ನಿಮಗೆ ಗಣಪತಿ ಅನ್ನೋದು ಅಥವಾ ಗಣಪತಿ ಹಬ್ಬ ಅನ್ನೋದು ಎಷ್ಟು ನೆನಪಿದೆ ಅಂತ? ನನಗೆ ಐ ಥಿಂಕ್ ನಾವು ಜನರಲಿ ಕೂರ್ಸಲ್ಲ ಮನೆಯಲ್ಲಿ, ಬಟ್ ನನ್ನ ಬೆಸ್ಟ್ ಮೆಮರೀಸ್ ಅಂತ ಏನಾದ್ರು ಇದ್ರೆ ನಾನು ಮುಂಬೈಯಲ್ಲಿ ಇದ್ದಾಗ, ಬಾಂಬೆಯಲ್ಲಿ ನೋಡಿದ್ರೆ ಬೀದಿಯಲ್ಲಿ ಫೀಲ್ ಎಲ್ಲ DJ ಇದು ಅದು ಅಂತ. ಸೊ ಐ ಥಿಂಕ್ ನನ್ನ ಬೆಸ್ಟ್ ಮೆಮರೀಸ್ ನನ್ನ 1 year ಮುಂಬೈಯಲ್ಲಿದೆ, ಅದೇ ದಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಗಣೇಶ ಹಬ್ಬ. ಅಂಡ್ ಇವತ್ತು ಚೆನ್ನಾಗಿದೆಯಲ್ಲ, ಇಷ್ಟು ಚೆನ್ನಾಗಿದೆ, ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡೋದು ಒಂಥರ ಖುಷಿ ನನಗೆ. ಮನೆಯಲ್ಲಿ, ಯಾಕಂದ್ರೆ ಈಗಲೂ ಕೂಡ ಮನೆಯಲ್ಲಿ ಪೂಜೆ ಯಾರು ಮಾಡ್ತಾರೆ ಅಂದ್ರೆ ಅದು ತರುಣ್ ಅವರೇ. ಹೌದು, ಬಂದಿದ್ ನಾನು. ತರುಣ್ ಅವ್ರು ಇಲ್ಲ, ಅವ್ರು ಚೆನ್ನೈಗೆ ಹೋಗಿದ್ದಾರೆ. ಬಟ್ ನಾನು ನಮ್ಮ ಅತ್ತೆ ಪೂಜೆ ಮಾಡಿ ಬಂದಿರೋದು. ಇವತ್ತಿಗೂ ಅದೆಲ್ಲ ಇದೆ. ಇವಾಗ ನನ್ಗೂ ಇದೆಲ್ಲ ಹೊಸತಲ್ವಾ. ಸೊ ಐ ಆಮ್ ಆಲ್ಸೋ ಲರ್ನಿಂಗ್. ಎಲ್ಲ ಹಬ್ಬನ ಹೆಂಗ್ ಅಂದ್ರೆ ನಮ್ಮ ಅತ್ತೆ ಹೇಳ್ಕೊಡ್ತಾ ಇರ್ತಾರೆ, ಅದನ್ನ ಇವಾಗ ಕಲಿತಾ ಇದ್ದೀನಿ. ಅತ್ತೆ ಬಗ್ಗೆ ಹೇಳೋದಾದ್ರೆ, ಶಿ ಇಸ್ ವೆರಿ ಸ್ವೀಟ್. ಅವ್ರ ಶೂಟಿಂಗ್ ಆಯ್ತು, ಅವರಾಯ್ತು, ಅಂದ್ರೆ ನಮ್ಮಿಬ್ರದ್ದು ಬಾಂಡಿಂಗ್ ಇಸ್ ದ್ಯಾಟ್ ಗುಡ್. ಏನ್ ಬೇಕಾದ್ರೂ ಮಾತಾಡ್ಬಹುದು ಅವ್ರ ಜೊತೆ. ಶಿ ಇಸ್ ಮೋರ್ ಲೈಕ್ ಅ ಫ್ರೆಂಡ್. ಅತ್ತೆ ತರ ಅಲ್ಲ, ಅವ್ರು ಮೋರ್ ನಮ್ ಫ್ರೆಂಡ್ ತರಾನೇ ಅವರು. ಸೊ ತರುಣ್ ಇದ್ರೂ ನಾವಿಬ್ರು ನಮ್ದು ಮಾತಾಡ್ಕೊಂಡಿರ್ತಾ ಇರ್ತೀವಿ. ಸೊ ಇಟ್ಸ್ ದ ಸೇಮ್. ಸದ್ಯದಲ್ಲ ಸರ್ಪ್ರೈಸ್ ಇದೆ ಅಂತ ಏನೋ ಒಂದು ಹೇಳಿದ್ರಿ, ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಜೂನಿಯರ್ ತರುಣ್ ಅವರು ಅಥವಾ ಜೂನಿಯರ್ ಸೋನಲ್ ಅವರು ನನ್ ಮೇಲೆ ದೇವ್ರು ಯಾವಾಗ ಬ್ಲೆಸ್ ಮಾಡ್ತಾರೆ ಆವಾಗ. ಏನ್ ಆ ತರ ಏನ್ ಪ್ಲಾನ್ ಮಾಡಿಲ್ಲ. ಬಾಯ್. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಸೋನಲ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.